ಆತ್ಮೀಯ ಪ್ರಜಾವಾಣಿ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಈ ಪರಾಭವ ನಾಮ ಸಂವತ್ಸರದ ಯುಗಾದಿ ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಆಶಿಸುತ್ತಾ ಈ ಯುಗಾದಿ ಭವಿಷ್ಯದಲ್ಲಿ ಮೀನರಾಶಿ ಭವಿಷ್ಯವನ್ನು ನೋಡೋಣ. ಮೀನರಾಶಿಯವರಿಗೆ ಆದಾಯ 14, ವ್ಯಯ 11, ಆರೋಗ್ಯ 5, ಅನಾರೋಗ್ಯ 2, ರಾಜಪೂಜ 3, ರಾಜಕೋಪ 5, ಸುಖ 6, ದುಃಖ 3. ಇದು ಆದಾಯ ವ್ಯಯಗಳ ಪಟ್ಟಿ. ಮೀನರಾಶಿಯವರಿಗೆ ನಿಂತಿದ್ದ ಕೆಲಸಗಳು ಈಗ ಮುನ್ನಡೆಯುತ್ತವೆ. ಯಾವುದೋ ಕೆಲಸ ಆರಂಭ ಮಾಡಿರ್ತೀರ, ಮಾಡೋಕ್ಕಾಗಲ್ಲ ಅಂತಲೋ ಜನಗಳ ಸಹಕಾರದಲ್ಲದೆ ನಿಂತೋಗ್ಬಿಟ್ಟಿರುತ್ತೆ. ಅವೆಲ್ಲ ಈಗ ಆರಂಭಗೊಂಡು ಮುಂದುವರಿತಾ ಹೋಗುತ್ತೆ. ಯಾವುದೇ ವಿಚಾರ ಅಥವಾ ಯಾವುದೇ ಕೆಲಸ ಮಾಡುವಾಗ ನಿಮ್ಮ ಮನಸ್ಸು ಬುದ್ಧಿ ನಿಮ್ಮ ಕೈಯಲ್ಲಿರಲಿ. ಯಾರೋ ಹೇಳಿದ್ರು ಅಂತ ಏನೋ ಮಾಡೋಕ್ಕೆ ಹೋದರೆ ಅದರ ದುಷ್ಪರಿಣಾಮ ನಿಮ್ಮ ಮೇಲೆ ಬರುತ್ತೆ. ಅದನ್ನು ಎಚ್ಚರದಿಂದ ಇರಲಿ. ಕುಟುಂಬದಲ್ಲಿ ನೆಮ್ಮದಿ ಕಾಣಬಹುದು. ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡುವ ಶಕ್ತಿ ನಿಮಗಿರುತ್ತೆ. ಸಜ್ಜನರ ಸಹವಾಸ ಪ್ರಾಪ್ತಿಯಾಗುತ್ತೆ. ಯಾರೋ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಅಥವಾ ಸ್ವಾಮೀಜಿಗಳ ಭೇಟಿ ಆಗೋ ಸಾಧ್ಯತೆಗಳಿವೆ. ಪೂಜ್ಯರ ದರ್ಶನ ಪುಣ್ಯಕ್ಷೇತ್ರಗಳಲ್ಲಾಗಬಹುದು. ಯಾವುದೋ ದೇವ್ರು ನೋಡೋಕೆ ಹೋದಾಗ ಅಲ್ಲೆಲ್ಲ ತುಂಬ ಒಳ್ಳೆ ಸ್ವಾಮೀಜಿಗಳು ಅಥವಾ ಪೂಜ್ಯರನ್ನು ಭೇಟಿ ಆಗೋ ಸಂದರ್ಭ ಇರುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯಗಳಾಗುವ ಸಾಧ್ಯತೆಗಳಿವೆ. ಎಷ್ಟೋ ದಿನದ ಆಶಯ ಪಡ್ತಿರ್ತಕ್ಕಂಥ ಮಂಗಳ ಕಾರ್ಯಗಳು ಇವಾಗ ಆಗಬಹುದು. ನೂತನ ವಾಹನ ಮತ್ತು ವಸ್ತ್ರಾಭರಣವನ್ನು ಕೊಳ್ಳುವ ಯೋಗವಿದೆ. ಅಂದರೆ ಇಚ್ಛೆಪಟ್ಟ ವಾಹನ ಕೊಳ್ಳಬಹುದು. ದಾನ ಧರ್ಮಗಳನ್ನು ಮಾಡುವ ಯೋಗವಿದೆ. ದಾನ ಮಾಡುವಾಗ ಪಾತ್ರರಿಗೆ ಅರಿತು ದಾನ ಮಾಡಿರಿ. ಅಪಾತ್ರರಿಗೆ ಮಾಡುವ ದಾನ ನಿಮಗೆ ನೀವು ಕರ್ಮ ತಂದುಕೊಂಡ ಹಾಗೆ. ಹೊಸ ಸ್ಥಿರಾಸ್ತಿ ಮಾಡಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಅವಲಂಬನೆ ಕಡಿಮೆ ಇದ್ದರೂ ನಿಮಗೆ ಲಾಭ ದೊರೆಯುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಮುಂದುವರಿತೀರ. ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕುವುದು ಒಳ್ಳೆಯದು. ನಿಮ್ಮ ಹತ್ರ ಹಣ ಹೆಚ್ಚಾಗಿದ್ದಾಗ ಹೆಚ್ಚು ದುಂದು ವೆಚ್ಚಕ್ಕೆ ಮನಸ್ಸು ಪ್ರೇರೇಪಣೆ ಮಾಡುತ್ತೆ. ಅದನ್ನು ಸ್ವಲ್ಪ ಕಡಿವಾಣ ಹಾಕಿ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು. ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ಮಾತ್ರ ಇರುತ್ತೆ. ನೌಕರರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ನಿರುದ್ಯೋಗಿ ನೌಕರರಿಗೆ ನೌಕರಿ ದೊರೆಯುತ್ತೆ. ಅಂದರೆ ಏನಿದರ ಅರ್ಥ? ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವರು ಸ್ವಯಂ ಉದ್ಯೋಗಿಗಳಾಗಿರಲ್ಲ. ಅಂದರೆ ಆ ಕಂಪನಿಯ ಉದ್ಯೋಗಿಗಳಾಗಿರಲ್ಲ, ಖಾಸಗಿ ಉದ್ಯೋಗಿಗಳಾಗಿರ್ತಾರೆ. ಅಂಥವ್ರಿಗೆ ಆ ಕಂಪನಿಯಲ್ಲಿ ಉದ್ಯೋಗ ದೊರೆಯುವ ಸಾಧ್ಯತೆ ಇರುತ್ತೆ. ಮಾನಸಿಕ ಶಾಂತಿಯನ್ನು ಕುಟುಂಬದಿಂದ ಪಡೆದುಕೊಳ್ಳಬಹುದು. ಸೇವಕ ವರ್ಗದಲ್ಲಿ ಇದ್ದ ಕಿರಿಕಿರಿಗಳು ದೂರವಾಗಿ ಅವರಿಂದ ಸಹಾಯ ದೊರೆಯುತ್ತೆ. ಅವಿವಾಹಿತರಿಗೆ ಸಂಬಂಧಗಳು ಒದಗುತ್ತವೆ. ಒಳ್ಳೆಯ ಸಂಬಂಧಗಳೇ ಖಂಡಿತ ಒದಗುತ್ತವೆ. ಇನ್ನೂ ಹೆಚ್ಚಿನ ಒಳಿತಿಗಾಗಿ ಶಿವ, ನಾಗಾರಾಧನೆ, ಸುಬ್ರಹ್ಮಣ್ಯನ ಆರಾಧನೆ, ಶಿವನ ಆರಾಧನೆ ಮಾಡೋದು ಒಳ್ಳೆಯದು. ಇದರಲ್ಲಿ ನಾಗಾರಾಧನೆ, ದುರ್ಗಾರಾಧನೆ ಬಹಳ ಹೆಚ್ಚು ಫಲವನ್ನು ಕೊಡುತ್ತವೆ. ಇಷ್ಟೆಲ್ಲ ಆದರೂ ಸಹ ನಿಮ್ಮ ಜನ್ಮಜಾತಗಳನ್ನು ಪರಿಶೀಲನೆ ಮಾಡಿಕೊಂಡಾಗ ಅದರಲ್ಲಿನ ದಶಾಭುಕ್ತಿಗಳು ನಿಮ್ಮ ಒಳಿತು ಕೆಡಕೆಗಳಿಗೆ ಹೆಚ್ಚು ಪೂರಕತೆಯನ್ನು ಕೊಡುತ್ತವೆ. ಹೀಗೆ ಹೇಳ್ತಾ ಇಂದಿನ ಯುಗಾದಿ ಭವಿಷ್ಯದಲ್ಲಿ ಮೀನರಾಶಿ ಭವಿಷ್ಯವನ್ನು ಸಮಾಪ್ತಿ ಮಾಡ್ತಿದ್ದೇನೆ. ಮೀನರಾಶಿಯ ಎಲ್ಲ ಪ್ರಜಾವಾಣಿ ವೀಕ್ಷಕರಿಗೆ ಯುಗಾದಿ ಒಳಿತನ್ನು ಮಾಡಲಿ ಅಂತ ಹೇಳಿ ಸಮಾಪ್ತಿ ಮಾಡ್ತಾ ಇದ್ದೇನೆ.